ಹೆಲೋ ಫ್ರೆಂಡ್ಸ್, ಇಡೀ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ನಾನು ಅಜ್ಜಿ ಮನೆಯಲ್ಲಿದ್ದೇನೆ. ಸೊ ಅಕ್ಕ ಬಂದಿದ್ಲಲ್ಲ, ಅವಳ ಜೊತೆ ಹೋಗಿದ್ದೆ. ಸೊ ನೀವು ನಿನ್ನೆ ಹಾಕಿದ ಬ್ಲಾಗ್ ಕೂಡ ನೋಡಬಹುದು, ನಾನು ಅಲ್ಲೇ ಶೂಟ್ ಮಾಡಿದ್ದು. ಸೊ ನೋಡಿ, ಮಳೆ ಬರ್ತಾ ಉಂಟು. ಸೊ ನನ್ನ ಅಕ್ಕನ ಬರ್ಡೇ, ಸೊ ಅದಕ್ಕೆ ಇಲ್ಲಿ ಸ್ಪೆಷಲ್ ಎಲ್ಲ ರೆಡಿ ಮಾಡ್ತಿದ್ದಾಳೆ. ಅಂದರೆ ನಾವೆಲ್ಲ ಸೇರಿ ಮಾಡ್ತಿದ್ದೇವೆ. ಸೊ ಈಗ ಅವಳದೊಂದು ಸ್ಪೆಷಲ್ ರೆಸಿಪಿ ಆಗ್ತಾ ಉಂಟು, ಅದಕ್ಕೆ ಪ್ರಿಪ್ರೇಷನಲ್ಲಿದ್ದಾಳೆ. ಸೊ ಪ್ರಿಪ್ರೇಷನ್ ಮಾಡುವಾಗಲೇ ಚಹಾ ಹಾಗೆಯೇ ನಮ್ಮದು ಈರುಳ್ಳಿ ಬಜೆ. ಸೊ ಈ ವೆದರಿಗಂತೂ ಸಖತ್ತಾಗಿ ಆಗುತ್ತೆ. ಸೊ ಮಾಮ ರೆಡಿ ಮಾಡಿದ್ರು, ಒಳ್ಳೆಯದಾಗಿದೆ ಕ್ರಿಸ್ಪಿಯಾಗಿ. ಸೊ ಹಾಗೆಯೇ ಅದರ ಜೊತೆಗೆ ಬಿಸಿ ಬಿಸಿ ಟೀ. ಸೊ ಮಳೆ ಕೂಡ ಬರ್ತುಂಟು ಹೊರಗೆ, ಲೈಟಾಗಿ ಮಳೆ ಕೂಡ ಇತ್ತು. ಸೊ ಈರುಳ್ಳಿ ಬಜೆ ಎಲ್ಲ ತಿಂದು ನಾವು ರೆಸಿಪಿ ನೋಡುವ ಹೇಗೆ ಮಾಡೋದಂತ. ಸೊ ಸ್ಪೆಷಲ್ ರೆಸಿಪಿ, ನನ್ನ ಅಕ್ಕನದ್ದು ರೆಸಿಪಿ. ಸೊ ಚಹಾ ಎಲ್ಲ ಕುಡಿತೇನೆ ಫಸ್ಟಿಗೆ. ಸೊ ನೋಡಿ, ಈರುಳ್ಳಿ ಬಜೆ ಕೂಡ ಹೇಗುಂಟು ನೋಡಿ, ನಾನೊಂದು ಕ್ಲಿಪ್ ತೆಗೆದಿದ್ದೇನೆ ಅದರದ್ದು ಕೂಡ. ಸೊ ನೋಡಿ, ಈರುಳ್ಳಿ ಬಜೆ ಹಾಗೂ ಟೀ. ಸೊ ನಮ್ಮದೆಲ್ಲ ತಿಂದಾಯಿತು. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣಸಿನಕಾಯಿ ಅನ್ನು ಒಳ್ಳೇದು ಮಾಡಿ ಹೀಗೆ ಜಜ್ಜಬೇಕು. ಹೀಗೆ ಜಜ್ಜಿದ್ರೆ ನೋಡಿ, ಅದರದ್ದು ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ ಮನೆಯಲ್ಲೇ ಮಾಡಿದರೆ. ಸೊ ಹಾಗೆಯೇ ಇಲ್ಲಿ ಒಂದು ನಿಂಬೆ ರಸವನ್ನು ಅವಳು ಹಿಂಡ್ತಿದ್ದಾಳೆ. ಅದರದ್ದು ಇದೆಲ್ಲ ಸೀಡ್ಸ್ ಎಲ್ಲ ಸಪ್ರೇಟಾಗಿ ತೆಗಿಬೇಕು. ಓಕೆ, ಅದರಲ್ಲಿ ಇದ್ದದ್ದೆಲ್ಲ ಸೀಡ್ಸ್ ಎಲ್ಲ ತೆಗೆದಾಯಿತು. ಇನ್ನು ನಾವು ಎಂಥ ಜಿಂಜರ್ ಗಾರ್ಲಿಕ್ ಎಲ್ಲ ಜಜ್ಜಿಟ್ಟಿದ್ದೀವಿ ನೋಡಿ, ಅದನ್ನು ಇದಕ್ಕೆ ಹಾಕುವ. ನೋಡಿ, ಇದನ್ನು ಹಾಕಿದರೆ ಆಯಿತು. ಸೊ ಸ್ವಲ್ಪ ಜಾಸ್ತಿ ಎಷ್ಟಾಗ್ತದೆ ಅಷ್ಟು ಹಾಕಿ, ಒಳ್ಳೆಯದಾಗುತ್ತೆ. ಜಿಂಜರ್ ಗಾರ್ಲಿಕ್ ಮತ್ತು ಇದು ಚಿಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಹಾಕಿ. ಆದರೆ ಜಿಂಜರ್ ಗಾರ್ಲಿಕ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿ, ಇಷ್ಟ ಇದ್ದರೆ ನಿಮಗೆ. ಅದರದ್ದು ಫ್ಲೇವರ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಮತ್ತು ಸ್ವಲ್ಪ ಅರಶಿಣ ಹುಡಿ. ಇದು ಅರಶಿಣ ಹುಡಿ ಕೂಡ ಮನೆಯಲ್ಲೇ ಅವರು ಮಾಡಿದ್ದು. ಸೊ ಅದಕ್ಕೆ ಅದರದ್ದು ಪರಿಮಳ ಅಂತೂ ಸಖತ್ತಾಗಿ ಉಂಟು. ಸ್ವಲ್ಪ ಹಾಕಿದರೆ ಸಾಕಾಗ್ತದೆ, ಇದರಲ್ಲಿ ಕೆಮಿಕಲ್ ಎಲ್ಲ ಏನಿಲ್ಲ. ಸೊ ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಾ ಹುಡಿ ಮತ್ತು ಕೊತ್ತಂಬರಿ ಹುಡಿ ಮತ್ತು ಸಿನೆಮನ್ ಪೌಡರ್, ನಾವೆಂಥ ಚಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಅದರದ್ದು ಪೌಡರ್ ಹಾಕ್ತಿದ್ದೇವೆ. ಸೊ ನಿಮಗೆ ಇಲ್ಲದಿದ್ದರೆ, ಚಕ್ಕೆಯದ್ದು ಪೌಡರ್ ಇಲ್ಲದಿದ್ದರೆ ನಿಮಗೆ ಸ್ವಲ್ಪ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಹುಡಿಯನ್ನು ಹಾಕಬೇಕೀಗ. ಹುಡಿ ಇಲ್ಲದಿದ್ದರೆ ನೀವೇ ಮನೆಯಲ್ಲಿ ಪ್ರಿಪೇರ್ ಕೂಡ ಮಾಡಿ ಇದಕ್ಕೆ ಹಾಕ್ಬೋದು. ಇನ್ನು ಇದಕ್ಕೆ ಸ್ವಲ್ಪ ಖಾರದ ಹುಡಿ ಕೂಡ ಸೇರಿಸ್ತಿದ್ದೇವೆ. ಖಾರ ನಿಮಗೆ ತುಂಬ ಇಷ್ಟ ಇದ್ದರೆ ತುಂಬ ಜಾಸ್ತಿ ಹಾಕ್ಬೋದು, ಇಷ್ಟ ಇಲ್ಲದಿದ್ದರೆ ಸ್ವಲ್ಪ ಕಮ್ಮಿ ಹಾಕ್ಬೋದು. ಯಾಕಂದರೆ ಇದು ನಾವು ಮ್ಯಾರಿನೇಷನ್ ಮಾಡಿ ಇಡ್ತೇವಲ್ಲ, ಸೊ ಸ್ವಲ್ಪ ಖಾರ ಜಾಸ್ತಿ ಹಾಕಿದರೆ ಕೂಡ ಅದು ಒಳ್ಳೆಯದಾಗಿ ಚಿಕನಿಗೆ ಎಳಿತದೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಸೇರಿಸಿದ್ದೇವೆ. ಮತ್ತು ಇಲ್ಲಿ ಮೊಸರು ಪ್ಯಾಕೆಟ್ ಮೊಸರನ್ನು ಸೇರಿಸಿದ್ದೇವೆ. ಯಾಕಂದರೆ ಕೆಲವೊಮ್ಮೆ ಮನೆಯಲ್ಲಿ ಮಾಡಿದ್ದು ಮೊಸರು ತುಂಬ ಹುಳಿ ಇರುತ್ತೆ ಮತ್ತು ಹೀಗೆ ಕ್ರೀಮಿ ಟೆಕ್ಸ್ಚರಲ್ಲಿ ಇರುವುದಿಲ್ಲ. ಸೊ ಅದಕ್ಕಾಗಿ ಪ್ಯಾಕೆಟ್ನ ಮೊಸರು ಯೂಸ್ ಮಾಡ್ತಿದ್ದೇವೆ. ನಿಮಗೆ ಮನೆಯಲ್ಲಿ ಮಾಡಿದ್ದು ತುಂಬ ಒಳ್ಳೆಯದಾಗ್ತದಾದರೆ ಅದನ್ನು ಕೂಡ ಸೇರಿಸ್ಬೋದು. ಸೊ ನೋಡಿ, ಇದು ಈರುಳ್ಳಿ ಒಳ್ಳೇದು ಮಾಡಿ ಡೀಪ್ ಫ್ರೈ ಮಾಡಿದ್ದೇವೆ. ಸೊ ಇದನ್ನು ಕೂಡ ಇದಕ್ಕೆ ಹಾಕಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಬೇಕು. ಇದರಲ್ಲಿ 4 ದೊಡ್ಡದು ಸೈಜ್ ಈರುಳ್ಳಿ ಉಂಟು. ಸೊ ಫ್ರೈ ಮಾಡುವಾಗ ಇಷ್ಟು ಆಗ್ತದೆ ಅದು ಸ್ವಲ್ಪ. ಸೊ ಇದನ್ನೀಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಮಿಕ್ಸ್ ಆಯಿತು. ಸ್ವಲ್ಪ ತಿಕ್ ಅಂತ ಎನಿಸಿತು, ಅದಕ್ಕೆ ಸ್ವಲ್ಪ ಕರ್ಡನ್ನು ಸೇರಿಸ್ತಿದ್ದೇವೆ.
ಇನ್ನಿದಕ್ಕೆ ಚಿಕನ್ ಪೀಸಸ್ ಹಾಕುವ. ನಾವಿಲ್ಲಿ ಮಿಕ್ಸ್ ಪೀಸಸ್ ತಗೊಂಡಿದ್ದೇವೆ, ಇದರಲ್ಲಿ ಎಲ್ಲ ಪೀಸಸ್ ಕೂಡ ಉಂಟು. ನಿಮಗೆ ಇಷ್ಟ ಇಲ್ಲದಿದ್ದರೆ ಮಿಕ್ಸ್ ಬೋನ್ಲೆಸ್ ಹಾಗೆ ಎಲ್ಲ ತಗೊಳ್ಬೋದು. ಇನ್ನಿದಕ್ಕೆ ಮೇಯ್ನ್ ಕರಿಬೇವು ಸೊಪ್ಪು ಹಾಕಿದರೆ ಪರಿಮಳ ಅಂತೂ ಸಖತ್ತಾಗಿರುತ್ತೆ. ಮನೆಯಲ್ಲೇ ಆದಂತಹ ಕರಿಬೇವು ಸೊಪ್ಪು ಎಲ್ಲ ನೋಡಿ ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು, ಒಳ್ಳೇದು ಮಾಡಿ. ಸೊ ನೋಡಿ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಇನ್ನಿದನ್ನು ಮ್ಯಾರಿನೇಷನಿಗೆ ಇಡುವ. ಸೊ ನಾವು ಚಿಕನನ್ನೆಲ್ಲ ಮ್ಯಾರಿನೇಷನಿಗೆ ಇಟ್ಟು ಈಗ ನಾವು ಚರ್ಚಿಗೆ ಹೋಗ್ತಿದ್ದೇವೆ. ಸಂಜೆ ಪೂಜೆ ಉಂಟು ಪಕ್ಕಲ, ಸೊ ಅಲ್ಲಿ ಹೋಗ್ತಿದ್ದೇವೆ ಸಂತ ಅಂತೋನಿಯ ಚರ್ಚಿಗೆ. ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮತ್ತೆ ಸಿಗ್ತೇವೆ. ಸೊ ಇದೆಲ್ಲ ಫೋಟೋಸ್ ಎಲ್ಲ ತೆಗೆದದ್ದಿತ್ತು ನನ್ನ ಹತ್ರ. ಸೊ ವೀಡಿಯೋಸ್ ಎಲ್ಲ ಎಂತ ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಸೊ ಎಂಥ ಫೋಟೋಸ್ ತೆಗೆದಿದ್ದೇನೆ ಅದನ್ನೆಲ್ಲ ಹಾಕಿದ್ದೇನೆ. ಸೊ ಪೂಜೆ ಎಲ್ಲ ಆದಮೇಲೆ ಬೆಳ್ಮನೆಗೆ ಬಂದ್ವಿ. ಬೆಳ್ಮನೆಯಲ್ಲಿ ಅಕ್ಕನಿಗೆ ಚಪ್ಪಲ್ ತೆಗಿಲಿಕ್ಕಿತ್ತು, ಸೊ ಅಲ್ಲಿ ನೋಡ್ತಿದ್ದಾಳೆ ಅವಳು. ಸೊ ನಾವು ಮನೆಗೆ ಬರುವಾಗ ಆಲ್ರೆಡಿ ಆಂಟಿ ಇದನ್ನು ಗ್ಯಾಸಲ್ಲಿ ಇಟ್ಟಿದ್ರು. ಇದಕ್ಕೆ ಎಂತ ಹಾಕ್ಲಿಕ್ಕಿಲ್ಲ. ಸೊ ಜಸ್ಟ್ ಗೀಯಲ್ಲಿ ಇದನ್ನು ನಾವೆಂತ ಮ್ಯಾರಿನೇಷನ್ ಮಾಡಿದ್ವಿ ನೋಡಿ, ಅದನ್ನು ಗೀಯಲ್ಲಿ ಹೀಗೆ ಫ್ರೈ ಮಾಡಿದರೆ ಆಯಿತು, ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಮತ್ತು ಎಂತ ಹಾಕ್ಲಿಕ್ಕಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು, ರೆಡಿ ಆಗ್ತದೆ. ಸೊ ಇದೆಲ್ಲ ಗೀಯಲ್ಲೇ ಪ್ರಿಪೇರ್ ಮಾಡಬೇಕು. ನೋಡಿ ಗೀ ಎಲ್ಲ ಮೇಲೆ ಬಂದಿದೆ. ಸೊ ಇನ್ನು ರೆಡಿ ಆಯ್ತು ಇದು, ಇಷ್ಟೇ ಮಾಡಲಿಕ್ಕೆ. ಸೊ ಉಪ್ಪು ಬೇಕಾದರೆ ಮತ್ತೆ ಸೇರಿಸ್ಬೋದು ನಿಮಗೆ ನೋಡಿ. ಜಸ್ಟ್ ಗೀಯಲ್ಲಿ ಫ್ರೈ ಮಾಡಲಿಕ್ಕೆ ಅಷ್ಟೇ, ಅಂದರೆ ಬಾಯ್ಲ್ ಮಾಡಲಿಕ್ಕೆ. ಸೊ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.